ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನನಗೆ ನಮ್ಮ ಒಂದು ಮನೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಕೆಲವೊಂದನ್ನು ಪರ್ಚೇಸ್ ಮಾಡೋದಕ್ಕೆ ಬರ್ತಾರೆ, ಅಥವಾ ಅವ್ರ ಹತ್ರ ಇರುವಂತಹ ತೋರಿಸೋದಕ್ಕೆ ಬರ್ತಾರೆ. ಕಾಯಿನ್ಗಳನ್ನ ಸರಿ ಥರ ಕಲೆಕ್ಟ್ ಮಾಡಿದ್ದೀನಿ ಅಂತ, ಅಥವಾ ಕೆಲವೊಬ್ಬರು ಇನ್ಪುಟ್ಸ್ನ ತೊಗೊಳೋದಕ್ಕೆ ಬರ್ತಾರೆ. ಯಾವುದು ಏನು ಯಾವ ರೀತಿ ಕಲೆಕ್ಟ್ ಮಾಡ್ಕೊಬೇಕು, ಈ ರೀತಿ ಕೆಲವೊಂದು ಇನ್ಫಾರ್ಮೇಷನ್ ತೊಗೊಳೋದಕ್ಕೆ ಬರ್ತಾರೆ. ಆ ರೀತಿ ಬಂದಾಗ ನನಗೆ ನಮ್ಮ ಸಬ್ಸ್ಕ್ರೈಬರ್ಸು ಪ್ರೀತಿಯಿಂದ ಕೊಟ್ಟಿರೋಂತಹ ಗಿಫ್ಟ್ಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ಇದು ತುಂಬ ಡಿಲೇ ಆಗೋಯಿತು. ಆ್ಯಕ್ಚುಲಿ ಈ ಒಂದು 2 ಗಿಫ್ಟ್ ಇದೆ. ಇದು ಬಂದು ಸುಮಾರು ನನ್ನ ಅಂದಾಜಿಗೆ ಒಬ್ಬರು ಕೊಟ್ಟು ಒಂದು ತಿಂಗಳ ಮೇಲೆ ಆಯಿತು, ಮತ್ತೊಬ್ಬರು ಕೊಟ್ಟು ಸುಮಾರು ಒಂದು 3 ತಿಂಗಳಾಯಿತು. ಸರ್, ಮೊದಲಿಗೆ ಇಬ್ಬರಿಗೂ ಕ್ಷಮೆ ಇರಲಿ. ನಾನು ವೀಡಿಯೋ ಮಾಡಬೇಕಾಗಿತ್ತು ಮೊದಲೇ, ನಿನ್ನೆ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರೋದರಿಂದ ಮಾಡೋದಕ್ಕೆ ತಡ ಆಯಿತು. ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. 2 ಕೂಡ ತುಂಬ ಸ್ಪೆಷಲ್ ಗಿಫ್ಟು. ಅದು ಬೆಲೆ ಎಷ್ಟನೇ ಇರ್ಬೋದು, ಬಟ್ ಅದು ಆ ಪ್ರೀತಿಯಿಂದ ಕೊಡ್ತಿರಲ್ಲ, ಆ ಪ್ರೀತಿಗೆ ನಾನು ಆಭಾರಿ. ಮೊದಲಿಗೆ ನನಗೆ ಬಂದಂತಹ ಗಿಫ್ಟು ನೋಡಿ, ಈ ಒಂದು ಕಾಯಿನ್ಗಳ ಸೆಟ್. ಇದನ್ನು ರೊಟೇಷನ್ ಅಂತ ಹೇಳ್ತಾರೆ, ರೊಟೇಷನ್ ಕಾಯಿನ್ಗಳಂತ ಹೇಳ್ತಾರೆ. ದಿನದ 24 ಗಂಟೆಯ ಕಾಯಿನ್ಗಳು ಇರುವಂಥದ್ದು, 24 ಅವರ್ಸ್. ಏನು ಮಾಡಿದ್ದಾರೆ ಅಂದರೆ ಇವರು ನನಗೆ ಗಿಫ್ಟ್ ಕೊಡೋದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಎಕ್ಸಾಂಪಲ್ ನೋಡಿ, ಮೊದಲನೇ ಕಾಯಿನು ನಾರ್ಮಲ್ ಇದೆ ಅಲ್ವಾ, 12.5. ಈ ರೀತಿ ಪ್ರತಿಯೊಂದು ನೀವು ಹಿಂದೆ ನೋಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಇಲ್ಲಿಂದ ಶುರುವಾಗುತ್ತೆ 12.5, 1 ಗಂಟೆ ಆಯಿತಾ, 12 ಗಂಟೆ, 12.5, 1 ಗಂಟೆ, 1:30, 2, 2:30, 3, 3:30 ಈ ರೀತಿ ಇರುವಂಥದ್ದು. ಸೊ ಪ್ರತಿಯೊಂದು ಅವರ್ನ ಹಾಫ್ ಅವರ್ ಮತ್ತು ಫುಲ್ ಅವರ್ ಇರುವಂಥದ್ದು. ಟೋಟಲ್ 24 ಕಾಯಿನ್ ಇದ್ದಾವೆ. ಇದನ್ನು ಕೊಟ್ಟಂತಹದ್ದು ಬೆಂಗಳೂರಿನವರು ಅರುಣ್ ಅಂತ ಸಬ್ಸ್ಕ್ರೈಬರು, ಮತ್ತು ಅವರು ಕೂಡ ಒಳ್ಳೆ ರೇರ್ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬ ರೇರ್ ಕಾಯಿನ್ ಇಟ್ಕೊಂಡಿದ್ದಾರೆ. ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಯಾವ್ಯಾವುದು ಅಂತ, ಅವ್ರನ್ನ ಪರ್ಮಿಷನ್ ಕೂಡ ಕೊಟ್ಟಿಲ್ಲ. ಎಷ್ಟು ರೇರ್ ಕಾಯಿನ್ ಅಂದರೆ ಅವ್ರ ಹತ್ರ ಇರುವಂತಹ ಒಂದು ಕಾಯಿನು ಬೆಂಗಳೂರು ಎಕ್ಸಿಬಿಷನಲ್ಲಿ ಸುಮಾರು 40,000 50,000 ರೂಪಾಯಿ ಕೇಳಿದ್ದಾರೆ, ಅವ್ರು ಕೊಟ್ಟಿಲ್ಲ. ಅಷ್ಟೊಂದು ಬೆಲೆ ಬಾಳುವಂತಹ ರೇರ್ ಕಾಯಿನ್ ಕೂಡ ಇಟ್ಕೊಂಡಿದ್ದಾರೆ ಅವರು. ಯಾವುದೋ ಒಂದು ಕಾಯಿನ್ ಅಂದರೆ ನಿಮ್ಗೆ ತೋರಿಸ್ತಾ ನೋಡಿ ಸ್ಕ್ರೀನ್ ಮೇಲೆ, ಇದು 2 ಸೈಡು ರಾಣಿ ಇರುವಂಥದ್ದು, ಕ್ಲೀನಾಗಿದೆ. ಇದು ತುಂಬ ರೇರು. ಇದು ಆ್ಯಕ್ಚುಲಿ ಇರುವಂಥದ್ದು ಫೈನ್ ಕಂಡೀಷನ್ನು, ಆದರೂ ಕೂಡ ಅದು ಅಷ್ಟೊಂದು ಬೆಲೆ ಇರುವಂಥದ್ದು. ಇವರು ಅವ್ರ ಮಕ್ಕಳ ಜೊತೆ ನಮ್ಮ ಮನೆಗೆ ಬಂದಿದ್ದರು, ನನ್ನ ಕಲೆಕ್ಷನ್ನ ನೋಡಬೇಕು ಅಂತ ಹೇಳಿ. ಸುಮಾರು ಒಂದು 3 ಮಂತ್ಸ್ ಆಯಿತು ಅನಿಸುತ್ತೆ. ಬಂದಾಗ ನನಗೆ ಈ ಒಂದು ಗಿಫ್ಟನ್ನು ಅವರು ಪ್ರೀತಿಯಿಂದ ಕೊಟ್ಟಿರುವಂಥದ್ದು. ಸರ್, ತುಂಬ ಥ್ಯಾಂಕ್ ಯು. ಇದಕ್ಕೆ ಬೆಲೆ ಎಷ್ಟಾಗಬಹುದು ಯಾರಾದರೂ ಅಂತ ಅಂದರೆ, ನನ್ನ ಅಂದಾಜಿಗೆ ಇಷ್ಟೂ ಸೆಟ್ ಒಂದು ಕಲೆಕ್ಟ್ ಮಾಡ್ಕೊತೀರಾ ಅಂದರೆ ಒಂದು 600 to 1000 ರುಪೀಸ್ವರೆಗೂ ಆಗಬಹುದು. ತುಂಬ ಥ್ಯಾಂಕ್ ಯು ಸರ್, ಈಗ ಒಂದು ಗಿಫ್ಟ್ ಕೊಟ್ಟಿರೋದಕ್ಕೆ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ನನ್ನ ಅಂದಾಜಿಗೆ 600 ರುಪೀಸಿಂದ 1000 ರುಪೀಸ್ವರೆಗೂ ಆಗಬಹುದು ಕಂಪ್ಲೀಟ್ ಸೆಟ್ಗೆ. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ, ನೋಡ್ಬೋದು. ಕ್ಲಾಕು ಎಲ್ಲ ಇರುವಂಥದ್ದು. ಮತ್ತೊಬ್ಬರು ಕೊಟ್ಟಿರುವಂಥದ್ದು ಗಿಫ್ಟು. ಇದು ಕೂಡ ತುಂಬ ಒಂದು ಯುನೀಕ್ ಗಿಫ್ಟು. ಇದು ಗಿಫ್ಟು ಏನಪ್ಪ ಇದು ಅಂತಂದರೆ, 500 ರೂಪಾಯಿದು ನೋಟುಗಳು ಬರುತ್ತಲ್ಲ, ಅದರದ್ದು ಎಕ್ಸ್ಟ್ರಾ ಪೇಪರು ನೋಡಿ ಯಾವ ರೀತಿ ಇದೆ. ಇದು 500 ರೂಪಾಯಿದು ಎಕ್ಸ್ಟ್ರಾ ಪೇಪರು. ಇದನ್ನು ಕೊಟ್ಟಿರುವಂಥದ್ದು ಇಲ್ಲೇ ಅವರು ನಮ್ಮ ನಿಯರ್ ಬೈ ಇರುವಂಥದ್ದು ಗೌರಿಬಿದನೂರು ಹತ್ರ. ಅವರ ಒಂದು ಯೂಟ್ಯೂಬ್ ಚಾನಲ್ ನೇಮು, ಅವರ ಒಂದು ಯೂಟ್ಯೂಬ್ ID ಮಾನ್ಯವಯತೆ ಅಂತ ಹೇಳಿ, ನಾಣ್ಯಗಳ ಮಾಹಿತಿ ಅಂತ ಕೂಡ ಅವರೊಂದು ಶುರು ಮಾಡ್ಕೊಂಡಿದ್ದಾರೆ ಹೊಸದಾಗಿ. ಸರ್, ಅದಕ್ಕೂ ಕೂಡ ಆಲ್ ದ ಬೆಸ್ಟ್. ಇವರ ಹೆಸರು ಬಂದು ಜಿಯಾವುಲ್ಲಾ ಅಂತ. ಅವ್ರ ಬ್ರದರ್ ಕೈಯಲ್ಲಿ ಕೊಟ್ಟು ಕಳಿಸಿದ್ರು ಈ ಒಂದು ಗಿಫ್ಟನ್ನು. ಅವರು ತಂದು ಕೊಟ್ಟಿದ್ದು ನನಗೆ ಈ ಒಂದು ಗಿಫ್ಟನ್ನು. ಯಾವಾಗ ಅಂದರೆ ನನ್ನ ಹತ್ರ ಒಂದು ಸ್ವಲ್ಪ ನೋಟ್ಗಳನ್ನ ಮತ್ತು ಬಂಡಲ್ನ ಬೈ ಮಾಡೋದು ಬಂದಿರು. ಈ 786ನ ಸೆಟ್, 786, 786, 000, 786, 786, 000 ಈ ಒಂದು ಸೆಟ್ನ ಬೈ ಮಾಡಿದ್ರು. ಮತ್ತು ಕೆಲವೊಂದು ಬಂಡಲ್ನ ಬೈ ಮಾಡಿದ್ರು, ನೋಟ್ಗಳನ್ನ ಬಂಡಲ್ಲು, ಹಳೆಯದು ಹೊಸದು ₹1 ಎಲ್ಲ ಬೈ ಮಾಡಿದ್ರು. ಆಗ ಅವರು ನನಗೆ ಬಂದಾಗ ಈ ಒಂದು ಗಿಫ್ಟನ್ನು ಕೊಟ್ಟಿರುವಂಥದ್ದು. ತುಂಬ ಪ್ರೀಷಿಯಸ್ ಗಿಫ್ಟ್ ಇದು. ಇದರ ಬೆಲೆ ಅಂದಾಜಿಗೆ ಮಾರ್ಕೆಟ್ ವ್ಯಾಲ್ಯೂ ಒಂದು 300ರಿಂದ 500 ರೂಪಾಯಿವರೆಗೂ ಹೋಗುತ್ತೆ. ಬಟ್ ಅವರು ಎಷ್ಟು ಖರೀದಿ ಮಾಡಿದರೂ ಗೊತ್ತಿಲ್ಲ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 300ರಿಂದ 500 ರೂಪಾಯಿ. ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಇಬ್ಬರು ಕೂಡ. ಸೊ ಇಬ್ಬರಿಗೂ ತುಂಬ ಥ್ಯಾಂಕ್ ಯು. ಅರುಣ್ ಅವರೇ, ನಿಮಗೂ ಕೂಡ ತುಂಬ ಥ್ಯಾಂಕ್ ಯು. ನಿಮ್ಮ ಒಂದು ಕಲೆಕ್ಷನ್ನು ಇನ್ನಷ್ಟು ಏನು ಹೇಳ್ತಾರೆ ಮೇಲ್ಮಟ್ಟಕ್ಕೆ ಹೋಗಲಿ, ಒಳ್ಳೊಳ್ಳೆಯ ನಾಣ್ಯಗಳು ನಿಮಗೆ ಸಿಗಲಿ ಉತ್ತಮ ಬೆಲೆಗೆ. ಜಿಯಾವುಲ್ಲಾ ಅವರು ನಾಣ್ಯಗಳ ಬಗ್ಗೆ ಒಳ್ಳೆ ಮಾಹಿತಿ ಇಟ್ಕೊಂಡಿದ್ದಾರೆ. ಫಾರಿನ್ ಕಾಯಿನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ.
ಅದೇ ರೀತಿ ಫ್ಯಾನ್ಸಿ ಸೆಟ್ಗಳು ಮತ್ತು ಫ್ಯಾನ್ಸಿ ನಂಬರ್ಗಳ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡಿದ್ದಾರೆ. ಜಿಯೋಲ್ಲ ಅವರಿಗೆ ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಕಲೆಕ್ಷನ್ ಕೂಡ ತುಂಬ ಮೇರುಮಟ್ಟಕ್ಕೆ ಹೋಗಲಿ, ಮತ್ತು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಷ್ಟು ಬೇಗ ಜನಪ್ರಿಯವಾಗಲಿ, ನಮಗೂ ಕೂಡ ಒಳ್ಳೊಳ್ಳೆ ವೀಡಿಯೋಗಳು ನೋಡೋದಕ್ಕೆ ಸಿಗಲಿ. ನಮ್ಮ ವೀಕ್ಷಕರಿಗೂ ನಾನು ರೆಫರ್ ಮಾಡ್ತಾಯಿದ್ದೀನಿ. ಕಾಯಿನ್ಸ್ಟಾರ್1 ಕನ್ನಡ ಮತ್ತು ಏನು ನಮ್ಮ ಒಂದು ಸಬ್ಸ್ಕ್ರೈಬರ್ ಶುರು ಮಾಡಿರುವಂಥದ್ದು ಕಾಯಿನ್ಸ್ಟಾರ್1 ಕನ್ನಡ ಇದೆ. ಅವರು ಹಿರಿಯರು, ಮೊದಲಿಗಿಂತ ಮುಂಚಿನಿಂದ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಬ್ಬರು ಜಿಯೋವಲ್ ಅವ್ರದ್ದು ನಾಣ್ಯಗಳ ಬಗ್ಗೆ ಮಾಹಿತಿ ಅಂತ, ಇಬ್ಬರನ್ನು ಫಾಲೋ ಮಾಡಿ. ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡ್ತಾರೆ, ತುಂಬ ಅಕ್ಯುರೇಸ್ ಆಗಿರುತ್ತೆ. ಈ ರೀತಿಯಾಗಿ ನಾನು ಈ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸುಮಾರು ದಿವಸದಿಂದ, ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವತ್ತು ಟೈಮ್ ಸಿಕ್ತು, ನಿಮಗೆಲ್ಲರಿಗೂ ತಿಳಿಸೋಣ ಅಂತ. ತುಂಬ ಧನ್ಯವಾದಗಳು ಈ 2 ಗಿಫ್ಟ್ಗೋಸ್ಕರ.